ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕಾಬೂಲಿ ಚನಾ ಮಸಾಲ ಮಾಡ್ತಾಯಿದ್ದೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರನೇ ಮಾಡ್ಕೊತಾ ಇದ್ದೀವಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ರೆಸಿಪಿ ತುಂಬಾ ಸುಲಭವಾಗಿದೆ. ಆಮೇಲೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಆವಾಗಲೇ ನಿಮಗೆ ಪರ್ಫೆಕ್ಟಾಗಿರುವಂಥ ರೆಸಿಪಿ ನೀವು ಮನೇಲಿ ಮಾಡ್ಬೋದು. ಇವಾಗ ನೋಡಿ, ಇದು ಕಾಬೂಲಿ ಚನಾ ತೊಗೊಂಡಿದ್ದೀನಿ. ಇದನ್ನು ಓವರ್ ನೈಟ್ ಎಲ್ಲ ನಾನು ಸೋಕ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಒಂದರಲ್ಲಿ 2 ಭಾಗ ಆಗ್ತಾಯಿದೆ, ಅಂದರೆ ಪರ್ಫೆಕ್ಟಾಗಿ ಸೋಕ್ ಆಗಿದೆ ಅಂತ. ತೊಳೆದು ನಾನು ಎತ್ತಿಟ್ಕೊಂಡಿದ್ದೀನಿ ಇದನ್ನು. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆಗೆ ಒಂದು ದಪ್ಪ ಏಲಕ್ಕಿ ಬರುತ್ತೆ ನೋಡಿ, ಚಿಕ್ಕ ಏಲಕ್ಕಿ, ಗ್ರೀನ್ ಕಲರ್ ಇರೋದಲ್ಲ, ದಪ್ಪ ಇರೋ ಏಲಕ್ಕಿ. ಆಮೇಲೆ 1 ಇಂಚಷ್ಟು ಚಕ್ಕೆ, 1-2 ಪಲಾವ್ ಎಲೆ, ಒಂದು 5ರಿಂದ 6 ಲವಂಗ. ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಕಾಬೂಲಿ ಚನಾನ ವಿಸಿಲ್ ಹೊಡೆಸ್ಕೊಂಡಾಗ ತುಂಬ ಒಳ್ಳೆ ಅರೋಮಾ ಇರುತ್ತೆ. ಆಮೇಲೆ ಕಾಬೂಲಿ ಚನಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಸೀಕ್ರೆಟ್ ಆಗಿರುವಂಥ ಇಂಗ್ರೀಡಿಯೆಂಟು, ಎಲ್ರಿಗೂ ಗೊತ್ತಿರಲ್ಲ, ಆಮೇಲೆ ಎಲ್ಲ ಕಡೆನೂ ಹೇಳಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ನೀವು ಮಾಡ್ಬೋದು. ಇವಾಗ ನೋಡಿ, ಎಲ್ಲ ಒಗ್ಗರಣೆಯಲ್ಲಿ ಇದು ಡ್ರೈ ಮಸಾಲೆಗಳನ್ನ ಹಾಕ್ಕೊಂಡ್ಮೇಲೆ ಇವಾಗ ನೋಡಿ, ಕಾಬೂಲಿ ಚನಾ ಏನು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಒಂದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ವಿಸಿಲ್ ಹೊಡೆಸ್ಕೊಂಡಾಗ ತುಂಬ ಒಳ್ಳೆ ಘಮ ಬರುತ್ತೆ. ಪ್ಲಸ್ಸು ಗ್ರೇವಿನೂ ತುಂಬ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ನಾವು ರುಬ್ಬಿ ಹಾಕ್ತೀವಿ ಮಸಾಲೆಯಲ್ಲಿ, ಆದರೆ ಈ ಥರನೂ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವೇನು ಮಾಡ್ತೀರಾ, ಕೆಲವೊಂದು ಸರ್ತಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ವಿಸಿಲ್ ಹೊಡೆಸ್ಬಿಡ್ತೀರಾ. ಆ ಥರ ಮಾಡಬೇಡಿ, ಒಂದು ಸಲ ಈ ಥರನೂ ಟ್ರೈ ಮಾಡಿ. ಇವಾಗ ನೋಡಿ, ಎಲ್ಲ ನೀಟಾಗಿ ಉಪ್ಪು ಅರಿಶಿನ ಹಿಡ್ಕೊಂಡು ಆಗಿದೆ. ಇವಾಗ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಎಷ್ಟು ಹಾಕೋಬೇಕು ಅಂದರೆ, ಇದು ಏನು ಕಾಬೂಲಿ ಚನಾ ಇದೆಯಲ್ಲ, ಇದು ಮುಳುಗಬೇಕು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇವಾಗ ಇದನ್ನು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಎಷ್ಟು ವಿಸಿಲ್ ಬರ್ಸ್ಕೋಬೇಕು ಅಂದರೆ, ಸ್ವಲ್ಪ ಇದು ಹಾರ್ಡ್ ಇರುತ್ತೆ, ಬೇಗ ಮೆತ್ತಗಾಗಲ್ಲ. ಅದಕ್ಕೋಸ್ಕರ ಇದನ್ನು ಒಂದು 4 ವಿಸಿಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಹೈ ಫ್ಲೇಮಲ್ಲಿ ಹೊಡೆಸ್ಕೊಳ್ಳಿ, ಇನ್ನು ಮಿಕ್ಕಿದ 3 ವಿಸಿಲ್ನ ಲೋ ಫ್ಲೇಮಲ್ಲಿ ಹೊಡೆಸ್ಕೊಳ್ಳಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಹೊಡೆಸ್ಕೊಳ್ಳಿ. ಪರ್ಫೆಕ್ಟಾಗಿ ನಮ್ಮದು ಕಾಬೂಲಿ ಚನಾ ಬೆಂದ್ಬಿಡುತ್ತೆ. ಇವಾಗ ಆ ಕಡೆ ಅದು ವಿಸಿಲ್ ಹೊಡೆಯೋವರೆಗೂ ಮಿಕ್ಕಿದ ಪ್ರೊಸೆಸ್ನ ನಾವು ಈ ಕಡೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ದಪ್ಪ ತಳ ಇರೋದು ಒಂದು ಕಡಾಯಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 6 ಲವಂಗನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಮೊದಲು ಬೆಚ್ಚಗೆ ಮಾಡ್ಕೊಂಬಿಡೋಣ, ಯಾಕಂದರೆ ಇದು ಬೇಗ ಹುರಿಯಲ್ಲ. ಆಮೇಲೆ ಮಿಕ್ಕಿ ಜೀರಿಗೆ ಹಾಕೊಂಡ್ಬಿಟ್ರೆ ಬೇಗ ಹುರಿದೋಗ್ಬಿಡುತ್ತೆ ಅಂತ. ನೋಡಿ, ಸ್ವಲ್ಪ ಚಕ್ಕೆ ಲವಂಗ ಇವಾಗ ಸ್ವಲ್ಪ ಹುರಿದ್ಮೇಲೆ 2 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಂಡು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೇಗ ಆಗಿಬಿಡುತ್ತೆ ಜೀರಿಗೆ ಮತ್ತು ಗಸಗಸೆ, ಬೇಗನೆ ಹುರಿದೋಗ್ಬಿಡುತ್ತೆ. ಅದಕ್ಕೆ ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದ ತಕ್ಷಣ ತೆಗೆದುಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು 2 ನಿಮಿಷ ಹಾಕಿ ನಾನು ಬೆಚ್ಚಗೆ ಮಾಡಿಕೊಂಡು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗಲಿ, ಅಲ್ಲಿವರೆಗೂ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ ನಾನು ಇಲ್ಲಿ ನೋಡಿ, 1 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಈ 3 ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ನಾನು ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಏನು ಸಣ್ಣಕ್ಕೇನು ಕಟ್ ಮಾಡ್ಕೊಂಡಿಲ್ಲ. ಆಮೇಲೆ ಶುಂಠಿ ಕೂಡ ಅಷ್ಟೇ ನೋಡಿ, ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆ, ಯಾಕಂದರೆ ಈ ಶುಂಠಿ ಬೇಗ ಫ್ರೈ ಆಗಲ್ಲ, ಅದಕ್ಕೋಸ್ಕರ ಈರುಳ್ಳಿ ಜೊತೆನೇ ಹಾಕ್ಕೊಂಬಿಡಿ. ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ, ಜಾಸ್ತಿ ಕಪ್ಪಗಾಗೋ ಥರ ಏನು ಫ್ರೈ ಮಾಡ್ಕೋಬೇಡಿ, ಜಸ್ಟ್ ಇವೆಲ್ಲ ಇಂಗ್ರೀಡಿಯೆಂಟು ಮೆತ್ತಗಾಗಬೇಕು ಅಷ್ಟೇ. ನೋಡಿ, ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ನೋಡಿ, ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಒಂದು 4 ಹಸಿಮೆಣಸಿನ್ಕಾಯಿನ 1ರಲ್ಲಿ 2 ಭಾಗ ಮಾಡಿ ನೋಡಿ, ಈ ಥರ ಮುರಿದು ಹಾಕೋತಾ ಇದ್ದೀನಿ. ನೋಡಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಮುಂದೆ ನಾವು ಚಿಲ್ಲಿ ಪೌಡ್ರನ್ನು ಕೂಡ ಯೂಸ್ ಮಾಡ್ತೀವಿ. ಹಾಗಾಗಿ ಹಸಿಮೆಣಸಿನ್ಕಾಯಿ 4 ಹಾಕ್ಕೊಳ್ಳಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿ, ಇವಾಗ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ. ಒಂದೊಂದೇ ನಾನು ಯಾವ ಥರ ನಿಮಗೆ ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಯಾವ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಅದೇ ಥರನೇ ಸೇರಿಸ್ಕೊಳ್ಳಿ. ಎಲ್ಲನೂ ಒಂದೇ ಸಲ ಹಾಕಬೇಡಿ, ಯಾಕಂದರೆ ಒಂದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಬೇಗ ಹುರಿದೋಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಇದು ಮೆತ್ತಗಾದ್ಮೇಲೆ 1 ಟೊಮಾಟೊನೂ ಕೂಡ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿರುವಂಥ ಟೊಮಾಟೊ ತೊಗೊಳ್ಳಿ ಆದಷ್ಟು. ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮೆತ್ತಗಾಗಬೇಕು ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ಹುರಿಯೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು ನಮಗೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2 ನಿಮಿಷ ಬಿಟ್ಬಿಡೋಣ, ಮೆತ್ತಗಾಗಲಿ ಎಲ್ಲನೂ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮೆತ್ತಗಾಗ್ತಾ ಇದೆ. ಇನ್ನೊಂದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಈ ಥರ ನೀವು ಕಾಬೂಲಿ ಚನಾನ ಮಾಡಿ ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ ಹೋಗಿ ತಿಂದಿರ್ತೀರಲ್ಲ, ಅನಿಸುತ್ತೆ ನಿಮಗೂ ಒಂದೊಂದು ಸರ್ತಿ, ಏನು ಇದು ಯಾವ ಥರ ಮಾಡ್ತಾರೆ, ಈ ಥರ ಟೇಸ್ಟ್ ನಮಗೆ ಮನೇಲಿ ಬರಲ್ಲ ಅಂತ ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ. ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಸಾಕು, ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ, ಇದಕ್ಕಿಂತ ಜಾಸ್ತಿ ಹುರ್ಕೊಳ್ಳೋದು ಬೇಡ. ಇವಾಗ ಯಾವ ಮಿಕ್ಸಿಗೆ ನಾನು ಚಕ್ಕೆ ಲವಂಗನ ಹಾಕ್ಕೊಂಡಿದ್ನೋ ಅದೇ ಮಿಕ್ಸಿಗೆ
ಮಿಕ್ಕಿದೇನು ಹುರ್ಕೊಂಡಿರುವಂಥ ಏನು ಇಂಗ್ರೀಡಿಯೆಂಟ್ ಇದೆ ಅದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಎಲ್ಲನೂ ಹಾಕ್ಕೊಂಡು ತಣ್ಣಗಾಗಲಿ ಎತ್ತಿಟ್ಕೊಳ್ಳೋಣ ಪಕ್ಕಕ್ಕೆ. ಇಲ್ಲಿ ನೋಡಿ ನಾನು 4 ವಿಸಿಲ್ ಹೊಡೆಸ್ಕೊಂಡಿದ್ದಾಗಿದೆ. ನೋಡೋಣ ಬನ್ನಿ ಯಾವ ಥರ ಆಗಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೊಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಕಡೆ ನಾನು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಅಲ್ಲಿವರೆಗೂ ನಾನು ಅದು ವಿಸಿಲ್ ಹೊಡೆಸ್ಕೊಂಡಿರುವಂಥ ಕಾಬೂಲಿ ಚೆನ್ನಾಗಿ ಏನಾಗಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಒಂದು ಕಾಬೂಲಿ ಚೆನ್ನಾಗಿ ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ. ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು, ತೀರಾ ಸಾಫ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಚೆನ್ನಾಗಿರಲ್ಲ. ನೋಡಿ ಪೇಸ್ಟ್ ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಮೆತ್ತಗಾಗಿದೆ, ಎಷ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ನಾನು ಇಲ್ಲೊಂದು ಚೂರು ಕೂಡ ನೀರು ಹಾಕ್ಕೊಂಡಿಲ್ಲ ಮಸಾಲೆಗಳನ್ನ ರುಬ್ಕೊಳ್ಳುವಾಗ. ಇವಾಗ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ. ನೀವು ಅನ್ಕೋತಾ ಇರ್ಬೋದು ಜೀರಿಗೆ ಹಾಕಿಲ್ಲ ಏನು ಹಾಕಿಲ್ಲ, ಎಲ್ಲನೂ ನಾವು ಆಲ್ರೆಡಿ ಮಸಾಲೆ ರುಬ್ಬೋವಾಗ ಎಲ್ಲನೂ ಹಾಕ್ಕೊಂಡಿದ್ದೀವಿ. ಏನು ಎಕ್ಸ್ಟ್ರಾ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಜಸ್ಟ್ ಇಲ್ಲಿ ನಾವು ಗ್ರೇವಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮದು ಕಾಬೂಲಿ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಎಲ್ಲನೂ ಒಂದು ಸರ್ತಿ ನೀಟಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೇನು ಮಸಾಲೆಗಳನ್ನ ನಾವು ಜಾಸ್ತಿ ಹುರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಪ್ರತಿಯೊಂದು ಮಸಾಲೆನ ಹುರಿದೇ ತೊಗೊಂಡಿರೋಂಥ ಮಸಾಲೆಗಳು ಇವೆಲ್ಲನೂ. ಇವಾಗ ಒಂದು 2 ನಿಮಿಷ ಆಯಿಲ್ ಸಪ್ರೇಟ್ ಆಗೋವರೆಗೂ ಬಿಟ್ಬಿಡೋಣ. ಇವಾಗ ನೋಡಿ ಆಯಿಲ್ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋವಾಗಲೂ ಉಪ್ಪು ಹಾಕ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಯಾಕಂದರೆ ಆ ನೀರು ಸಮೇತನೇ ನಾವು ಚೆನ್ನಾಗಿ ಇಲ್ಲಿ ಯೂಸ್ ಮಾಡ್ಕೊತೀವಲ್ಲ, ಹಾಗಾಗಿ ಅಲ್ಲೂ ಉಪ್ಪಿರುತ್ತೆ, ಇಲ್ಲೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನೋಡಿಕೊಂಡೇ ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ ಆಯಿಲ್ ಪೂರ್ತಿಯಾಗಿ ಸಪ್ರೇಟ್ ಆಗಿದೆ. ಇವಾಗ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಇಲ್ಲಿ ಪುಡಿನ ಸ್ಕಿಪ್ ಕೂಡ ಮಾಡ್ಬೋದು. 1 ಟೀ ಸ್ಪೂನಷ್ಟು ಇಲ್ಲಿ ನಾನು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಯಾಕಂದರೆ ನಾನು ಅಲ್ಲಿ ಕಡಲೆ ಬೇಯಿಸ್ಕೊಳ್ಳುವಾಗೂ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್, ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ ಅಂತ. ಇವಾಗ ನಾನು ಮಸಾಲ ಖಾರನ ನಮ್ಮದೇನಿದೆಯಲ್ಲ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಏನಿದೆಯಲ್ಲ ಅದನ್ನು 2 ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇಲ್ಲ ಅನ್ನೋರು ಗರಂ ಮಸಾಲ 1 ಟೀ ಸ್ಪೂನ್ ಆ್ಯಡ್ ಮಾಡಿಕೊಂಡು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಯೂಸ್ ಮಾಡ್ಕೋಬೋದು. ಇವಾಗ ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಮಾಡಿ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ, ಯಾಕಂದರೆ ಮಸಾಲೆಗಳು ಬೇಗನೆ ಸೀದು ಹೋಗ್ತವೆ. ಹಾಗಾಗಿ ನೋಡಿ ಎಲ್ಲನೂ ನೀಟಾಗಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಮಸಾಲೆ ಖಾರ ನಾವು ಎಣ್ಣೆ ಎಲ್ಲ ಹಾಕಿ ಕುಟ್ಟಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಗಂಟಿರುತ್ತೆ. ಇವಾಗ ಬಿಟ್ಬಿಡೋಣ ಒಂದು 2 ನಿಮಿಷ. ಇದು ಸೈಡಿಂದ ಆಯಿಲ್ ಎಲ್ಲ ಸಪ್ರೇಟ್ ಆಗಲಿ, ಅಲ್ಲಿವರೆಗೂ ಬಿಟ್ಬಿಡೋಣ. ನೋಡಿ ಆಯಿಲ್ ಎಲ್ಲ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ನೋಡ್ತಾ ಇರ್ಬೋದು ನೀವು, ಪರ್ಫೆಕ್ಟಾಗಿ ಮಸಾಲೆ ಕೂಡ ನಮ್ಮದು ಬೆಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ಕಾಬೂಲಿ ಚೆನ್ನಾನ ನೀರು ಸಮೇತನೇ ಹಾಗೆ ಹಾಕ್ಕೊಳ್ಳಿ, ನೀರು ತೆಗಿಯೋಕ್ಕೆ ಹೋಗಬೇಡಿ, ಹಾಗೆ ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಬೂಲಿ ಚೆನ್ನಾನ ಮಸಾಲೆಗಳ ಜೊತೆ. ಇವಾಗಲೇ ನೀರು ಹಾಕೋಕ್ಕೆ ಹೋಗಬೇಡಿ, ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಆಗಲಿ, ಮಸಾಲೆ ಎಲ್ಲ ಹಿಡ್ಕೊಂಡ್ಮೇಲೆ ಆಮೇಲೆ ನೀರು ಹಾಕ್ಕೊಳ್ಳಿ. ಇವಾಗ ಯಾವ ಜಾರಲ್ಲಿ ನಾನು ಮಸಾಲೆನ ರುಬ್ಕೊಂಡಿದ್ನೋ ಅದೇ ಜಾರಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಿಮಗೆ ತಿಕ್ ಬೇಕಾದರೆ ತಿಕ್ಕಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ತೆಳ್ಳಗೆ ಬೇಕಂದರೆ ತೆಳ್ಳಗಾಗಿ ಇಟ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಾನಿಲ್ಲಿ ಜಾಸ್ತಿ ಗಟ್ಟಿನೂ ಮಾಡಲ್ಲ, ಜಾಸ್ತಿ ತೆಳ್ಳಗೂ ಮಾಡಲ್ಲ, ನಾನು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ನನಗೆ ಇನ್ನೂ ಇದು ಗಟ್ಟಿ ಅನ್ನಿಸ್ತಾ ಇದೆ, ಸ್ವಲ್ಪ ಮತ್ತೆ ನಾನು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಕಡಲೆಕಾಳು ಆಮೇಲೆ ಗ್ರೇವಿ ಸಪ್ರೇಟ್ ಆಗೇ ಇಲ್ಲ, ಪರ್ಫೆಕ್ಟಾಗಿ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಇನ್ನೂ ಇದು ಕುದ್ದೇ ಇಲ್ಲ, ಆಗಲೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೊಂದ್ಕೊಂಡಿದೆ. ಇವಾಗ ಕಸೂರಿ ಮೇಥಿನ ಕೈಯಿಂದ ಕ್ರಷ್ ಮಾಡಿ ನಾನು ಈ ಥರ ಹಾಕೋತಾ ಇದ್ದೀನಿ. ನಾನು ಮೇಲಿಂದ ಕಟ್ ಮಾಡಿರೋಂಥ ಕೊತ್ತಂಬರಿನೇ ಯೂಸ್ ಮಾಡಲ್ಲ, ಇಲ್ಲಿ ಅದ್ರ ಬದಲಾಗಿ ಕಸೂರಿ ಮೇಥಿನೇ ಯೂಸ್ ಮಾಡಿ. ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲ್ ನಾನು ಮಾಡ್ತಾಯಿದ್ದೀನಿ ಅಂದಮೇಲೆ ಕಸೂರಿ ಮೇಥಿ ಹಾಕ್ತಾರೆ. ಆ ಕಸೂರಿ ಮೇಥಿ ಹಾಕಿದ್ಮೇಲಂತೂ ಇನ್ನೂ ಒಳ್ಳೆ ಘಮ, ಏನು ಫ್ಲೇವರ್, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಗ್ರೇವಿ ನಮ್ಮದು ರೆಡಿಯಾಗಿದೆ ನೋಡಿ. ಇದನ್ನು ನೀವು ಪೂರಿ ಜೊತೆ, ನಾನ್ ಜೊತೆ, ಫುಲ್ಕಾ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಒಳ್ಳೆ ಕಾಂಬಿನೇಷನು. ಆಮೇಲೆ ಇದನ್ನು ಜೀರಾ ರೈಸ್ ಜೊತೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಆವಾಗಲೇ ಉಪ್ಪನ್ನ ಚೆಕ್ ಮಾಡಿದೆ, ಸ್ವಲ್ಪ ನನಗೆ ಕಮ್ಮಿ ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಉಪ್ಪನ್ನ ಹಾಕ್ಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನ ನೋಡಿಕೊಂಡೇ ಹಾಕ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿರುವಂಥ ಗ್ರೇವಿ ನಮ್ಮದು ಕುದೀತಾ ಇದೆ. ಇವಾಗ 1-2 ನಿಮಿಷ ಕುದೀಲಿ, ಜಾಸ್ತಿ ಕುದಿಸ್ಕೋಬೇಡಿ. ಆಲ್ರೆಡಿ ಕಡಲೆಕಾಳು ನಮ್ಮದು ಸಾಫ್ಟ್ ಆಗಿದೆ, 1-2 ನಿಮಿಷ ಕುದಿಸ್ಕೊಳ್ಳಿ ಅಷ್ಟೇ ಸಾಕು. ಅದು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ.
ಎಷ್ಟು ಒಳ್ಳೆ ಕಲರ್ ಬಂದಿದೆ. ಆಮೇಲೆ ಅರೋಮಾ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಕಾಣೋದಲ್ಲ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ. ಕಾಳು ಒಂದು ಕಡೆ ಆಗಲಿ, ಗ್ರೇವಿ ಒಂದು ಕಡೆ ಆಗಲಿ ಆಗೇ ಇಲ್ಲ, ಪರ್ಫೆಕ್ಟಾಗಿ ಪ್ರತಿಯೊಂದು ಕಾಳು ಗ್ರೇವಿ ಜೊತೆ ಹೊಂದ್ಕೊಂಡಿದೆ. ನಿಮಗೆ ಇಲ್ಲಿ ಇನ್ನೂ ಗಟ್ಟಿ ಬೇಕು ಅಂದರೆ ಕುದಿಸ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ನೀರಿನ ಅಂಶ ಇರೋವಾಗಲೇ ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ, ಒಂದು 2 ನಿಮಿಷ ಕುದಿಸ್ಕೊಳ್ಳಿ, ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗಬೇಡಿ. 2 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಾನು. ಇವಾಗ ಬಿಟ್ಬಿಡೋಣ ಒಂದು 2 ನಿಮಿಷ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಕಲರು ಟೆಕ್ಸ್ಚರು ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ತುಂಬ ಈಸಿಯಾಗಿರುವಂಥ ರೆಸಿಪಿ. ಜಾಸ್ತಿ ಮಸಾಲೆಗಳನ್ನೂ ಏನೂ ನಾನು ಹಾಕ್ಕೊಂಡಿಲ್ಲ, ಎಕ್ಸ್ಟ್ರಾ ಮಸಾಲೆಗಳನ್ನ ಯಾವುದನ್ನು ಯೂಸ್ ಮಾಡಿಲ್ಲ. ಬೇಸಿಕ್ ಥಿಂಗ್ಸ್ ನಮಗೇನು ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಏನು ಇರುತ್ತಲ್ಲ ಅದನ್ನೇ ಹಾಕಿ ಮಾಡಿದ್ದೀವಿ. ಅದನ್ನು ಹಾಕಿ ಮಾಡಿದ್ರೆ ಇಷ್ಟೊಂದು ಟೇಸ್ಟಿಯಾಗಿರುವಂಥ ಗ್ರೇವಿ ನೀವು ರೆಡಿ ಮಾಡ್ಕೋತೀರಾ. ನಿಜವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಈ ರೆಸಿಪಿನ ಟ್ರೈ ಮಾಡೋಕ್ಕೆ ಹೇಳಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆಮೇಲೆ ರೆಸಿಪಿ ಏನಾದರೂ ಟ್ರೈ ಮಾಡಂಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಮೆನ್ಷನ್ ಮಾಡಿರ್ತೀನಿ. ನೀವೇನಾದರೂ ಮಾಡಂಗಿದ್ರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.